ಬೆಂಗಳೂರು ಉತ್ತರ ತಾಲೂಕಿನ ಮಂಡೂರು ಪಂಚಾಯಿತಿ ವ್ಯಾಪ್ತಿಯ ಬೆಂಡಿಗಾನಹಳ್ಳಿ ಗ್ರಾಮದಲ್ಲಿರುವ ಸುಮಾರು 800 ವರ್ಷಗಳ ಇತಿಹಾಸ ಪ್ರಸಿದ್ಧ ಧಾರ್ಮಿಕ ಕ್ಷೇತ್ರವಾದ ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದ ಪ್ರಥಮ ವಾರ್ಷಿಕೋತ್ಸವದ ಅಂಗವಾಗಿ 2 ದಿನಗಳ ಕಾಲ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿ ಭಾವದಿಂದ ನೆರವೇರಿದವು. ಈ ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಪ್ರದೇಶಗಳಿಂದ ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದು ದೈವ ಭಕ್ತಿಯನ್ನ ಮೆರೆದಿದ್ದಾರೆ. ಈ ಸಂದರ್ಭದಲ್ಲಿ ಭಕ್ತ ಸೇವಾ ಕಾರ್ಯಕರ್ತರು ಆಗಿರುವ ಕೆಪಿಸಿಸಿ ಸಂಯೋಜಕ ರಾಜೀವ್ ಗೌಡ ಅವರು ದೇವಸ್ಥಾನಕ್ಕೆ ಆಗಮಿಸಿದ ಭಕ್ತರಿಗೆ ವಿಶೇಷ ಅತಿಥಿ ಸೇವೆಯನ್ನು ಅಚ್ಚುಕಟ್ಟಾಗಿ ನೆರವೇರಿಸಿದ್ದಾರೆ. ದೇವರ ಕಾರ್ಯ ಮಾಡಲು ಎಂದಿಗೂ ಹಿಂಜರಿಯಬಾರದು, ಸೇವೆ ಮಾಡಲು ದೇವರು ನೀಡುವ ಅವಕಾಶವೇ ಮಹಾಭಾಗ್ಯ. ಇದು ನನ್ನ ಹುಟ್ಟೂರು ಶ್ರೀ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ 800ಕ್ಕೂ ಹೆಚ್ಚು ವರ್ಷಗಳ ಇತಿಹಾಸವಿದೆ. ಇಲ್ಲಿ ದೇವರಲ್ಲಿ ಕಷ್ಟಗಳನ್ನ ಹೇಳಿಕೊಂಡ್ರೆ ಪರಿಹಾರ ದೊರಕುತ್ತದೆ ಎಂಬ ಗಾಢ ನಂಬಿಕೆ ಭಕ್ತರಲ್ಲಿದೆ. ನನಗೂ ಆ ಅನುಭವವಾಗಿದೆ ಎಂದು ರಾಜೀವ್ ಗೌಡ ಹೇಳಿದ್ದಾರೆ. ದೇವಾಲಯದ ವಾರ್ಷಿಕೋತ್ಸವದಲ್ಲಿ ಗ್ರಾಮಸ್ಥರು ಯಾವುದೇ ತಾರತಮ್ಯವಿಲ್ಲದೆ ಒಗ್ಗಟ್ಟಿನಿಂದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದು ಶ್ಲಾಘನೀಯ. ಇದೇ ಮನೋಭಾವ ಮುಂದುವರಿಯಲಿ ಎಂದು ಅವರು ಆಶಿಸಿದ್ದಾರೆ. 2 ದಿನಗಳ ಕಾಲ ನಡೆದ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಗಣಪತಿ ಪೂಜೆ, ಸೀತಾರಾಮ ಕಲ್ಯಾಣೋತ್ಸವ, ಮಹಾಮಂಗಳಾರತಿ, ವಿಶೇಷ ಆರಾಧನೆ ಹಾಗೂ 108 ಕಲಶಾಭಿಷೇಕಗಳೊಂದಿಗೆ ವೈದಿಕ ವಿಧಿವಿಧಾನಗಳು ಶ್ರದ್ಧಾ ಭಕ್ತಿಯಿಂದ ಜರುಗಿದವು. ಬ್ಯೂರೋ ರಿಪೋರ್ಟ್ ಸಲಾಹುದ್ದೀನ್, ಪ್ರಜಾಭವ ಟಿವಿ, ಚಿಕ್ಕಬಳ್ಳಾಪುರ. ಮತ್ತು ನಿನ್ನೆ ನಮ್ಮ ದೇವಾಲಯದಲ್ಲಿ ಮೊದಲನೇ ವಾರ್ಷಿಕೋತ್ಸವ ಆಗಿರೋದ್ರಿಂದ ನಿನ್ನೆ ಕಲ್ಯಾಣೋತ್ಸವ ಸಂಜೆ ಬಹಳ ಸಂಭ್ರಮ ಸಡಗರದಿಂದ ಶ್ರದ್ಧಾಚರಣೆಯಲ್ಲಿ ಬಹಳ ಸಂಭ್ರಮದಿಂದ ನೆರವೇರಿತು. ಆ ಒಂದು ಕಾರ್ಯಕ್ರಮಕ್ಕೆ ನಿನ್ನೆ ಸಂಜೆ ಸುಮಾರು 2,000 ಜನ ಅದರಲ್ಲಿ ಭಾಗಿಯಾಗಿ ತುಂಬ ಯಶಸ್ವಿಯಾಗಿ ಆಯಿತು. ಅದೇ ರೀತಿ ಇವತ್ತು ನಮ್ಮ ವಾರ್ಷಿಕೋತ್ಸವ ಪ್ರಯುಕ್ತ ಹೋಮ ಹವನ ಪೂಜಾ ಕಾರ್ಯಗಳು ಎಲ್ಲವೂ ಕೂಡ ಇಲ್ಲಿವರೆಗೂ ತುಂಬ ಚೆನ್ನಾಗಿ ಶ್ರದ್ಧಾಭಕ್ತಿಯಿಂದ ಚೆನ್ನಾಗಿ ನಡೀತು. ಇದು ವರ್ಷ ಪ್ರತೀತಿಯಂತೆ ನಾವು ವರ್ಷ ವಾರ್ಷಿಕೋತ್ಸವ ನಡೆಸ್ಕೊಂಡು ಹೋಗಬೇಕು ಅಂತ ನಮ್ಮ ದೇವಾಲಯದ ಮಂಡಳಿಯನ್ನು ತೀರ್ಮಾನ ಮಾಡಿ ನಡೆಸ್ಕೊಂಡು ಹೋಗ್ತೀವಿ ಕೂಡ. ಇಲ್ಲಿ ನಮ್ಮ ದೇವಾಲಯದ ಬಗ್ಗೆ ಒಂದೆರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ಏನಂತಂದರೆ ಭಕ್ತಾದಿಗಳು ಯಾರೇ ಇರಲಿ ಇಲ್ಲಿ ಬಂದು ದೇವರಲ್ಲಿ ಶನಿವಾರ ವಿಶೇಷವಾದ ಪೂಜೆ ನಡೆಯುತ್ತೆ. ಆ ಶನಿವಾರದ ದಿನ 1,000 ಜನ ಪೂಜೆಯಲ್ಲಿ ಭಾಗಿಯಾಗ್ತಾರೆ. ಆ ಸಂಜೆ ಶನಿವಾರ ಪೂಜೆ ನಡೆಯುವಂಥ ಸಂದರ್ಭದಲ್ಲಿ ಎಲ್ಲ ಅವರ ಕೋರಿಕೆಗಳನ್ನ ಏನಾದರೂ ಇದ್ದರೆ ಭಗವಂತನಲ್ಲಿ ಕೇಳಿಕೊಂಡು ಭಕ್ತಿಪೂರ್ವಕವಾಗಿ ಭಗವಂತ ನಿನ್ನೆ ನಮಗೆ ಕಾಪಾಡಬೇಕು ಅನ್ನೋ ಒಂದು ಇದರಲ್ಲಿ ದೇವರಲ್ಲಿ ಕೇಳ್ಕೊಂಡಿದ್ದಾಗ ಖಂಡಿತ ಒಳ್ಳೇದು ಮಾಡ್ತಾನೆ ಅನ್ನೋ ಒಂದು ಇದನ್ನು ಇಲ್ಲಿ ಬರುವಂಥ ಭಕ್ತಾದಿಗಳೆಲ್ಲ ಹೇಳ್ತಾರೆ. ಹೇಗೆ ಅಂದರೆ ಶನಿವಾರ ಪೂಜೆ ಸಲ್ಲಿಸೋಗಿ ನೆಕ್ಸ್ಟ್ ಶನಿವಾರ ಇಲ್ಲಿ ಭಕ್ತಾದಿಗಳು ಬರ್ತಾರೆ. ಅವ್ರ ಕೋರಿಕೆ ಈಡೇರ್ಕು ಅಂತ ಹೇಳ್ಬಿಟ್ಟು ಇಲ್ಲಿ ಅಭಿಷೇಕ ಕಾರ್ಯಕ್ರಮ ಇರ್ಬೋದು, ಅನ್ನದಾನ ಇರ್ಬೋದು, ವಿಶೇಷ ಪೂಜಾ ಕಾರ್ಯಕ್ರಮಗಳು ನೆರವೇರಿಸ್ತಾರೆ. ನಾವು ಕೇಳಿದ್ವಿ, ಏನು ಇವತ್ತು ವಿಶೇಷ ಪೂಜೆ ಮಾಡಿಸ್ತಿದ್ದೀರಲ್ಲ ಅಂತ ಕೇಳಿದ ಭಕ್ತಾದಿಗಳಿಗೆ, ಇಲ್ಲ ಲಾಸ್ಟ್ ಕಳೆದ ವಾರ ಬಂದಾಗ ನಾವು ಈ ರೀತಿ ದೇವರಲ್ಲಿ ಕೋರಿಕೆ ಇಟ್ಕೊಂಡಿದ್ವಿ, ನಮ್ದು ಯಾವುದೋ ಒಂದು ಕೆಲಸ ಆಗಬೇಕಾಗಿತ್ತು, ಯಾವುದೋ ಒಂದು ಉದ್ಯೋಗ ಸಿಕ್ತು, ಇಲ್ಲೇನೋ ಒಂದು ಹಾಸ್ಪಿಟ್ಲ್ ತೊಂದರೆ ಇತ್ತು, ಈ ಥರ ಅನುಕೂಲ ಆಯಿತು, ನಮ್ದು ಯಾವುದೋ ಒಂದು ಬಿಸ್ನೆಸ್ಸಲ್ಲಿ ಈ ಥರ ಕೆಲಸ ಆಗಬೇಕಾಗಿತ್ತು, ಅದನ್ನು ಕೋರಿಕೆ ಇಟ್ಟಿದ್ವಿ, ಅದಾಯಿತು ಅಂತ ಹೇಳ್ಕೊಂಡು ಸುಮಾರು ಭಕ್ತಾದಿಗಳು ಹೇಳಿ ಆ ಒಂದು ಅವರ ದೇವರ ಬಗ್ಗೆ ಹೇಳ್ಕೊಳ್ಳೋದಕ್ಕೆ ತುಂಬ ತೃಪ್ತಿಯಾಗುತ್ತೆ. ಮತ್ತು ನಾನು ವಿಶೇಷವಾಗಿ ಹೇಳಬೇಕು ಅಂತಂದರೆ, ನಾನು ಇದೇ ಊರಲ್ಲಿ ಇದೇ ಮಣ್ಣಲ್ಲಿ ಹುಟ್ಟಿ ಒಂದು ಬಡ ರೈತರ ಕುಟುಂಬದಲ್ಲಿ ನಾನು ಹುಟ್ಟಿ ಇವತ್ತು 1,000 ಜನಕ್ಕೆ ಏನೋ ಒಂದು ಸಹಾಯ ಮಾಡುವಂಥ ಒಂದು ಶಕ್ತಿ ಕೊಟ್ಟಿದ್ದಾನೆ ಅಂದರೆ ಎಲ್ಲ ಆ ಭಗವಂತನ ಮಹಿಮೆ, ಅವರ ಆಶೀರ್ವಾದ. ನಾನು ಇವತ್ತು ಏನಾದರೂ ಇದ್ದೀನಿ, ಈ ದೇವಾಲಯದಲ್ಲಿ ಇರ್ಬೋದು, ಇನ್ನೊಂದು ಕಡೆ ಇರ್ಬೋದು, ಎಲ್ಲೇ ಒಂದು 10 ಸಹಾಯ ಕೆಲಸಗಳು ಮಾಡ್ತಿದ್ದೀನಿ ಅಂದರೆ ಆ ಭಗವಂತನ ಆಶೀರ್ವಾದ ಹಿಂದೆ ಏನೂ ಸಾಧ್ಯನೇ ಇಲ್ಲ ಅನ್ನೋ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಸುಮಾರು 5,000ಕ್ಕೂ ಹೆಚ್ಚಿನ ಜನ ಈ ಒಂದು ವಾರ್ಷಿಕೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಎಲ್ರಿಗೂ ಕೂಡ ಇವತ್ತು ಪಾಯಸ ಬುಂದಿ ಊಟದ ಜೊತೆಗೆ ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ ಬಹಳ ಎಲ್ಲರೂ ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಬಹಳ ಚೆನ್ನಾಗಿ ಎಲ್ಲ ವ್ಯವಸ್ಥಿತವಾಗಿ ಪೂಜಾ ಕಾರ್ಯಕ್ರಮ ನಡೆಯಿತು. ವಿಶೇಷವಾಗಿ ಹೇಳಬೇಕು ಅಂದರೆ ನನ್ನ ಕಲ್ಯಾಣೋತ್ಸವ ಇವತ್ತು ಹೋಮ ಹವನ ಕಾರ್ಯಕ್ರಮಗಳು, ಪೂಜಾ ಕಾರ್ಯಕ್ರಮಗಳು ಒಂದಕ್ಕಿಂತ ಒಂದು ಚೆನ್ನಾಗಿತ್ತು ಅಂತ ಭಕ್ತಾದಿಗಳೆಲ್ಲರೂ ಕೂಡ ವ್ಯಕ್ತಪಡಿಸಿದರು. ತುಂಬ ಸಂತೋಷ ಆಗ್ತಾಯಿದೆ. ಇಲ್ಲಿ ಏನೇ ಇರಲಿ, ನಾನೊಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ದೇವಸ್ಥಾನ ಕಟ್ಟೋಗ್ಲೂ ದೇವಾಲಯ ಕಟ್ಟಬೇಕು ಅಂತಂದಾಗ ಫಸ್ಟು ಇಲ್ಲಿ 10 ಗುಡಿ ಇತ್ತು. ಸುಮಾರು 800 ವರ್ಷಗಳ ಇತಿಹಾಸ ಇರುವಂಥ ದೇವಸ್ಥಾನ ಇದು. ಈಗ ನಮ್ಮ